ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವರ್ಷಕ್ಕೆ 2 ಬಾರಿ ಟಿ ಟಿ ನಡೀತದ ನಿಜಾನ ಅಂಡ್ ನಿಮಗೆ ಟಿ ಟಿದು ಎಲಿಜಿಬಲ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡೋದಕ್ಕೆ ದಿನಾಂಕ ಹಾಕೊಳ್ಳೋ ಘೋಷಣೆ ಕೂಡ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ದು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ ಟಿ ಟಿ ಎಕ್ಸಾಮ್ ಬರೆದು ರಿಸಲ್ಟ್ ಕೂಡ ಬಂದಿದೆ ಆಲ್ರೆಡಿ. ಬರೋಬ್ಬರಿ 98,000 ಚಿಲ್ಲರೆ, ಅರೌಂಡ್ 97ರಿಂದ 98,000 ಅಭ್ಯರ್ಥಿಗಳು ಎಲಿಜಿಬಿಲಿಟಿನ ಪಡ್ಕೊಂಡಿದ್ರ. ಸಾಕಷ್ಟು ಜನ ಗ್ಯಾಪ್ ಅಲ್ಲಿ ಕೂಡ ಮಿಸ್ ಕೂಡ ಆಗಿದೆ. ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಯಾವಾಗ ನಿಮಗೆ ಸಿಗುತ್ತೆ ಅಂತ. ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಇದೇ ತಿಂಗಳು 7ನೇ ತಾರೀಕು ನಿಮಗೆ ಅವೈಲೇಬಲ್ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ಇದೇ ತಿಂಗಳು 7ನೇ ತಾರೀಕು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಾವು ನಿಮಗೆ ನಿಖರವಾದ ಮಾಹಿತಿಯನ್ನು ಕೊಡ್ತೀವಿ ಯಾವ ಸಮಯದಲ್ಲಿ ಅಂತ. ಇದೇ ತಿಂಗಳು 7ನೇ ತಾರೀಕು 7th, ಅಂದ್ರೆ 7ನೇ ತಾರೀಕು ನೀವು ಆರಾಮಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೀವು ಸಿಂಪಲ್ ಆಗಿ ನಾನು ಓಪನ್ ಮಾಡ್ತೀನಿ ಪೋರ್ಟಲ್ನ. ನಿಮಗೆ ಕಾಣ್ತಾ ಇದೆ ನೋಡಿ, ಕಾರ್ಟಿ ರಿಸಲ್ಟ್ ನೋಡಿದ್ರೆ ಅದ್ರ ಕೆಳಗಡೆ ಡೌನ್ಲೋಡ್ ಕಾರ್ಟಿ ಎಲಿಜಿಬಲ್ ಸರ್ಟಿಫಿಕೇಟ್ ಅಂತ ಇದೆ. ಸೇಮ್ ಅಫಿಷಿಯಲ್ ವೆಬ್ಸೈಟ್ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡುತ್ತೆ. ಅಲ್ಲಿ ನಿಮಗೆ ಟಿ ಟಿದು ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಬಿಕಾಸ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಇರೋ ಕಾರಣ ಸರ್ಟಿಫಿಕೇಟ್ನ ನಿಮಗೆ ರಿಲೀಸ್ ಮಾಡ್ತಾರೆ 7ನೇ ತಾರೀಕು. ನೀವು ನೋಡ್ಕೋಬಹುದು. ಆಲ್ ದ ಬೆಸ್ಟ್ ಎಲ್ಲರಿಗೂ. ಅಲ್ಲಿ ನಿಮಗೆ ಎಲಿಜಿಬಲ್ ಆಗಿರೋದು ನಿಮಗೆ ಮಾಹಿತಿ ಇರುತ್ತೆ. ಇದು ಬಂದ್ಬಿಟ್ಟು ಎಲ್ರಿಗೂ ಕೂಡ ಸಿಗೋದಿಲ್ಲ. ಓನ್ಲಿ ಎಲಿಜಿಬಲ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಸಿಗುತ್ತೆ. ಒಂದ್ಸಲ ಬಾರ್ಡರ್ ಇರೋರಿಗೆ CSSL ಗೆ ಮೇಲ್ ಮಾಡಿದ್ರಲ್ಲ, ಅವ್ರೊಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಇರುತ್ತಾ ಅಂತ. ಅಂಡ್ ಮೇನ್ ಥಿಂಗ್ ಏನಂದ್ರೆ ವರ್ಷಕ್ಕೆ 2 ಬಾರಿ ಟಿ ಟಿ ಎಕ್ಸಾಮ್ ಸುದ್ದಿ ನಿಜಾನ ಏನು ನೋಡೋದಾದ್ರೆ, ನಿಮಗೆ ಗೊತ್ತಿರೋ ಹಾಗೆ ಸುದ್ದಿ ಕೂಡ ಆಗ್ತಾ ಇದೆ. ಶಿಕ್ಷಣ ಇಲಾಖೆಯವರು ಆಯುಕ್ತರು ಹೇಳಿದಾರಂತೆ ವರ್ಷಕ್ಕೆ 2 ಬಾರಿ ನಾವು ಟಿ ಟಿನ ಮಾಡಬೇಕು ಅಂತ ಹೇಳಿ ಡಿಸ್ಕಷನ್ ನಡೀತಾ ಇದೆ ಅಂತ. ನಾವು ಮಾಡ್ತೀವಿ ಅಂತ ಕೂಡ ಶಿಕ್ಷಣ ಆಯುಕ್ತರು ಕೂಡ ಹೇಳಿದ್ದಾರೆ. ಆ ರೀತಿ ಆದ್ರೆ ಒಳ್ಳೆ ನ್ಯೂಸ್. ಸಾಕಷ್ಟು ಜನ ಯಾರು ಕಡಿಮೆ ಅಂಕದಲ್ಲಿ ಮಿಸ್ ಆಯ್ತು ಅಂತವರಿಗೆ ಆಗುತ್ತೆ. ಬಟ್ ಇನ್ನೊಂದು ಮೇನ್ ನೆಗೆಟಿವ್ ಇದೆ, ಪಾಸಿಟಿವ್ ಕೂಡ ಇದೆ. ಪಾಸಿಟಿವ್ ನಿಮಗೆ ವರ್ಷಕ್ಕೆ 2 ಬಾರಿ ಮಾಡಿದ್ರೆ ಸಾಕಷ್ಟು ಜನ ಓದ್ತಾರೆ, ತಯಾರಿ ಮಾಡ್ಕೊಳ್ತಾರೆ, ಇನ್ನು ಅವರಿಗೆ ಉತ್ಸಾಹ ಹೆಚ್ಚಾಗುತ್ತೆ. ಕಾಂಪಿಟೇಷನ್ಗೆ ಅವರು ಕೂಡ ಇಳಿತಾರೆ. ಅವರು ಕೂಡ ನೆಕ್ಸ್ಟ್ ಮುಂಬರುವ ನೇಮಕಾತಿಗಳಲ್ಲಿ ಅಟೆಂಡ್ ಮಾಡ್ಬೋದು, ಖಾಸಗಿಯಲ್ಲಿ ಕೂಡ ವರ್ಕ್ ಮಾಡಬಹುದು. ಸ್ವಲ್ಪ ಅವ್ರಿಗೆ ಡಿಮ್ಯಾಂಡ್ ಕೂಡ ಇರುತ್ತೆ. ಇವರು ಅಪರೂಪಕ್ಕೆ ಮಾಡಿದ್ರೆ ಇನ್ನೇನಾಗುತ್ತೆ, ಇನ್ನು ಕೂಡ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ, ಸಮಸ್ಯೆ ಕೂಡ ಆಗುತ್ತೆ. ಅಂಡ್ ಮೇನ್ ಥಿಂಗ್ ಏನಾಗುತ್ತೆ ಅಂದ್ರೆ ಈ ಬಾರಿ ಹೆಚ್ಚು ಜನ ಪಾಸ್ ಆದ್ರು. ಕಳೆದ ಬಾರಿ ಎಲ್ಲ ಕಡಿಮೆ ಪಾಸ್ ಆಗ್ತಿದ್ರು. ಈ ಬಾರಿ ನೀವು ರೆಕಾರ್ಡ್ ಕೂಡ ಮಾಡೋದು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸರ್ಕಾರಿ ಜಾಬ್ನಲ್ಲಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇನ್ನೂ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು ಕೂಡ ಮಾರ್ಕೆಟ್ಗೆ ಹೆಚ್ಚು ಜನ ಟಿ ಟಿ ಅವರು ಕೂಡ ಬರ್ತಾರೆ. ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಬಟ್ ವರ್ಷಕ್ಕೆ 2 ಬಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಮೇ ತಿಂಗಳಲ್ಲಿ ಕಂಡಕ್ಟ್ ಕೂಡ ಮಾಡಬಹುದು. ಮೇ ಡಿಸೆಂಬರ್ ಆ ರೀತಿ. ಈಗ ನಮಗೆ ಗೊತ್ತಿರೋ ಡಿಸೆಂಬರ್ ತಿಂಗಳಲ್ಲಿ ಲಾಸ್ಟ್ ಮಾಡಿದ್ರು. ಡಿಸೆಂಬರ್ ಮೇ ರೀತಿ ಮಾಡಿದ್ರೆ ಕರೆಕ್ಟ್ ಆಗಿ ಕಂಬೈನ್ ಆಗುತ್ತೆ ಮಂತ್ ಮಧ್ಯದಲ್ಲಿ ಮತ್ತೆ ಎಂಡಿಗೆ. ಆಗ ನಿಮಗೆ ತಯಾರಿ ಕೂಡ ಮಾಡ್ಕೋಬಹುದು. ಅದು ಗುಡ್ ನ್ಯೂಸ್. ಅದನ್ನ ಡಿಸಿಷನ್ ನಡೀತಾ ಇದೆ, ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಿಕ್ಷಣ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಆ ರೀತಿ ಮಾಡಿದ್ರೆ ನಿಮಗೆ ಗುಡ್ ನ್ಯೂಸ್. ಅದಕ್ಕೆ ಹೇಳಿದ್ದಾರೆ. ಏನ್ ಡಿಸಿಷನ್ ತೆಗೆದುಕೊಳ್ಳಿದಾರೆ ಅಂತ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಟಿ ಟಿನ ಮಾಡಬಹುದು ಈಸಿಯಾಗಿ. ಟಿ ಟಿ ಮಾಡೋದಕ್ಕೆ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಇಂತಿಷ್ಟು ಹಣಕಾಸು ಇರಬೇಕು ಅಂತ ಇರೋದಿಲ್ಲ. ಬಿಕಾಸ್ ಯಾಕೆ ಅಂದ್ರೆ ಏನಾದ್ರು ಪೋಸ್ಟ್ಗಳ ನೇಮಕಾತಿ, ಈಗ 18,000 ಶಿಕ್ಷಕರ ನೇಮಕಾತಿ ಅಂತ ಇದ್ದಾರೆ. ಅದಕ್ಕೆಲ್ಲ ಅನುದಾನ ಇರಬೇಕಾಗುತ್ತೆ. ಎಲ್ಲಿ ಪ್ಲೇಸಸ್, ಒಳ ಮೀಸಲಾತಿ, ಕ್ಯಾಟಗರಿ ಮಾಡೋದು, ಎಕ್ಸಾಮ್ ಕಂಡಕ್ಟ್ ಕೂಡ ಮಾಡೋದು ಎಲ್ಲ ಕೂಡ ಇರುತ್ತೆ. ಟಿ ಟಿದು ಬಟ್ ಆ ರೀತಿ ಅಲ್ಲ. ಇದು ಓನ್ಲಿ ಫಾರ್ ಎಲಿಜಿಬಿಲಿಟಿ ಅಷ್ಟೇ ಇರೋ ಕಾರಣ ನಿಮಗೆ ಅಲ್ಲಿ ಯಾವುದೇ ರೀತಿ ನಿಮಗೆ ಪೋಸ್ಟ್ ಲಿಮಿಟೇಷನ್ ಕೂಡ ಇರೋದಿಲ್ಲ. ಆರಾಮಾಗಿ ನಿಮಗೆ ಕಂಡಕ್ಟ್ ಕೂಡ ಮಾಡಬಹುದು ಸರ್ಕಾರದವರು. ಬಿಕಾಸ್ ಇಲ್ಲಿ ನಿಮಗೆ ಫೀಸ್ ನ ಕಟ್ಸ್ಕೊಳ್ತಾರೆ, ಅಪ್ಲಿಕೇಶನ್ ಫೀಸ್. ಅದರಲ್ಲೇ ಅವರು ರಿಕವರಿ ಮಾಡ್ಕೊಬಿಡ್ತಾರೆ. ಅವರಿಗೆ ಈಸಿಯಾಗಿ ಆಗುತ್ತೆ. ಆಯ್ತಾ, ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.